ಕೇವಲ 5 ವರ್ಷಗಳ ಹಿಂದೆ ಅವರಿಬ್ರು ರಾಜ್ಯ ರಾಜಕೀಯದಲ್ಲಿ ಜೋಡೆತ್ತುಗಳು ಅಂತ ಹೇಳ್ಕೊಳ್ತಾ ಇದ್ರು. ಒಬ್ರು ಇನ್ನೊಬ್ಬರನ್ನ ಬಿಟ್ಟಿರೋದಕ್ಕೆ ಆಗದೇ ಇರುವಂತಹ ಸ್ವರೂಪದಲ್ಲೂ ಕೂಡ ಓಡಾಡ್ತಾ ಇದ್ರು, ಅಣ್ತಮ್ಮರ ರೀತಿಯಲ್ಲಿ ಕಾಣಿಸ್ಕೊಂಡಿರು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಸರಿಸುಮಾರು 20 ವರ್ಷಕ್ಕೂ ಹೆಚ್ಚಿನ ರಾಜಕೀಯ ಹೋರಾಟ, ವೈರತ್ವ, ದ್ವೇಷ ಎಲ್ಲವೂ ಕೂಡ ಅವತ್ತೂ ಇತ್ತು. ಈ 5 ವರ್ಷದ ಹಿಂದೆ ನಡೆದಂತಹ ಜೋಡೆತ್ತುಗಳ ಸರ್ಕಾರದ ಸಂದರ್ಭದಲ್ಲಿ ಮಾತ್ರ ಒಂದಾಗಿದ್ದಂಥವರು ಯಾವಾಗ ನೊಗ ಕಳಚಿ ಬಿಸಾಕಿದ್ರು, ನಂತರ ಗುದ್ದೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೀಗ ಆ ಜೋಡೆತ್ತುಗಳ ನಡುವೆ ನಡೀತಾ ಇರುವಂತಹ ತಿಕ್ಕಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಬದಲಾದ ರಾಜಕೀಯದ ಮೇಲಾಟದಲ್ಲಿ ಸರ್ವನಾಶದ ಸಮರವನ್ನು ಶುರು ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಇವರಿಬ್ಬರ ನಡುವಿನ ವಾಕ್ಸಮರ ಯಾವ ಹಂತಕ್ಕೆ ಈಗ ಬಂದು ತಲುಪಿದೆ ಮತ್ತು ವಿಶೇಷವಾಗಿ ಪಾದಯಾತ್ರೆಯ ಸಮಾವೇಶದಲ್ಲಿ ಸಮಾರಂಭದಲ್ಲಿ ಯಾವ ಸ್ವರೂಪದಲ್ಲಿ ಕುಮಾರಸ್ವಾಮಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಏಟನ್ನು ಕೊಟ್ಟಿದ್ದಾರೆ, ಹಾಗೆಯೇ ಡಿ.ಕೆ. ಅದಕ್ಕೆ ಕೊಟ್ಟಿರುವಂತಹ ತಿರುಗೇಟು ಎಂಥದ್ದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕಿಸಿ ಅವ್ರನ್ನೂ ಬಿಡ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧಕ್ಕೆ ಕೊನೆನೇ ಇಲ್ಲ. ಒಬ್ರು ಸೇರು ಅಂದ್ರೆ ಇನ್ನೊಬ್ರು ಸವಾ ಸೇರು ಅಂತಾರೆ. ಒಬ್ರು ಏ ಅಂದ್ರೆ ಇನ್ನೊಬ್ರು ಏನೋ ಅಂತಾರೆ. ಒಬ್ರು ಸಿಡಿ ಅಂದ್ರೆ ಇನ್ನೊಬ್ರು ವಿಡಿಯೋ ಅಂತಾರೆ. ಒಬ್ರು ಲೂಟಿಕೋರ ನೀನು ಅಂದ್ರೆ ಇನ್ನೊಬ್ಬರು ಕಳ್ಳ, ಕದೀಮ, ಭ್ರಷ್ಟ ಅಂತಾರೆ. ಮೂಡ ಮತ್ತು ವಾಲ್ಮೀಕಿ ಹಗರಣ ವಿಷಯದಲ್ಲಿ ಸಿದ್ದರಾಮಯ್ಯ ಟಾರ್ಗೆಟ್ ಆಗಿದ್ದು ನಿಜ. ಅದಕ್ಕಿಂತ ಹೆಚ್ಚಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮಧ್ಯೆ ಪರ್ಸನಲ್ ಫೈಟಿಂಗ್ ನಿಂದಾನೇ ಪಾದಯಾತ್ರೆ ಹೆಚ್ಚು ಸುದ್ದಿಯಾಯಿತು. ನಿನ್ನೆ ಮೈಸೂರು ಜನಾಂದೋಲನಕ್ಕೆ ಡಿಕೆಶಿ ಬಿಟ್ಟ ಒಂದೊಂದು ಬಾಣಕ್ಕೂ ಇವತ್ತು ಕುಮಾರಸ್ವಾಮಿ ಬಾಣವನ್ನ ತಿರುಗಿಸಿಬಿಟ್ರು. ನಿನ್ನೆ ದೋಸ್ತಿ ಮೇಲೆ ಡಿಕೆಶಿ ವಿಡಿಯೋ ಅಸ್ತ್ರ, ಇವತ್ತು ಎಚ್.ಡಿ.ಕೆ.ಯಿಂದ ವಿಡಿಯೋ ಪ್ರತ್ಯಾಸ್ತ್ರ. ತೆಗೀರಪ್ಪ, ಹಂಗಾದ್ರೆ ಎಲ್ಲರದು ತುಡುಗುರ್ದು ಎಲ್ಲರದು ಹೊರಗೆ ಬರಲಿ. ನಾ ಹೈಕಮಾಂಡಕ್ಕೂ ಹೇಳ್ತೇನೆ, ಇಂಥ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ? ಕರೋನಾದಾಗ 10,000 ಬೆಡ್ ಮಾಡಿನ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನೀವು? ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ದೇನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು. ಗೆದ್ರ ಮಾತ್ರ ನನ್ನಿಂದ, ಸೋತ್ರ ಇನ್ನೊಬ್ಬನಿಂದ, ಸಕ್ಸಸ್ಗೆಲ್ಲ ನಾನ್ ಕಾರಣ, ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದ್ರೆ ಕುಮಾರಸ್ವಾಮಿ ಮೂರ್ಖತನ ಇದು. ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ, ಒಂದ್ ನಿಮಿಷ. ಸ್ವಲ್ಪ ನಮ್ ಜನ ನೋಡ್ಲಿ, ರಾಜ್ಯದ ಜನ ನೋಡ್ಲಿ. ಸರ್ಕಾರನ ಈ ರಾಜ್ಯ ಉಳಿಸಲಿಕ್ಕೋಸ್ಕರ, ಸಂವಿಧಾನ ಉಳಿಸಲಿಕ್ಕೋಸ್ಕರ, ಪ್ರಜಾಪ್ರಭುತ್ವ ಉಳಿಸಲಿಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನ ಕಿತ್ತು ಒಯ್ಯಬೇಕು. ಈ ಕಾಂಗ್ರೆಸ್ ಪಕ್ಷವನ್ನ ಕಿತ್ತು ಒಯ್ಯಬೇಕು. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ. ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ಅದು ನನಗೆ ಮಾತ್ರ. ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸಿತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರು ಅವರು. ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರ ಅವರು. ಭೂಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಮಾಡ್ತಾ ಇರಲಿಲ್ಲ. ಎಚ್.ಡಿ.ಕೆ. ಡಿಕೆಶಿ ಮಧ್ಯೆ ನಾಗರ ಹಾವು ಸಮರ. ಕುಮಾರಸ್ವಾಮಿಯವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದುರ್ಯೋಧನ ಕುಮಾರಸ್ವಾಮಿಯವರ ಮನದೇವರಾಗಿರ್ಬೇಕು. ಯಾಕಂದ್ರೆ ದುರ್ಯೋಧನ ಮೃತಪಾತಕ, ಆತನ ಲಾಂಛನ ನಾಗರ, ವಿನಾಶವೇ ದುರ್ಯೋಧನ ಸಂಕಲ್ಪ. ಅದೇ ರೀತಿ ಕುಮಾರಸ್ವಾಮಿಯವರಿಗೂ ಕೂಡ ವಿನಾಶ ತೋರನ ಬಾಯಲ್ಲಿ ಈಕಾಂತ ಮಂತ್ರಗಳನ್ನು ಕೇಳುವಂತದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಕಲಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಮಾತು. ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ ಇಲ್ಲಿ. ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ನಾಗರಹವೇ ನಾನು, ಅದು ಯಡಿಯೂರಪ್ಪನವರು ಹೇಳಿದ್ದಾರೆ. ರೇವಣ್ಣ ಕುಟುಂಬದ ವಿಷಯದಲ್ಲಿ ಡಿ.ಕೆ. ಎಚ್.ಡಿ.ಕೆ. ಫೈಟ್. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ
ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಒಂದ್ ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ, ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ? ನಿಮ್ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ. ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ? ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ. ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕಾ? ಇಂಥ ಕುತಂತ್ರಿಗಳನ್ನ, ಇಂಥ ಮನೆ ಆಳ್ರನ್ನ. ಹೀಗೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರ ಒಂದೊಂದು ಹೇಳಿಕೆಗೂ ತಿರುಗೇಟು ಕೊಡ್ತಿದ್ರು. ಇದರ ಮಧ್ಯೆ ಕಾಫಿ ಡೇ ಮಾಲೀಕ SM ಕೃಷ್ಣ ಅವರ ಅಳಿಯ ಸಿದ್ಧಾರ್ಥರ ಸಾವು ಆತ್ಮಹತ್ಯೆಯಲ್ಲ, ಸಾವಿಗೆ ಕಾರಣ ಯಾರಂತ ಡಿಕೆ ಶಿವಕುಮಾರ್ಗೆ ಗೊತ್ತು ಅಂತ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ರಸ್ತೆಯಲ್ಲಿ ಮ್ಯಾನ್ ಹೋಲ್ ಮುಚ್ಚಳ ಕದ್ದು ಮಾರ್ತಿದ್ದವನು ಅಂತಾನು ಹೀಯಾಳಿಸಿದ್ರು. ಯಾವ SM ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ? ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ, ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಆ ಮ್ಯಾನಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ವೈಯಕ್ತಿಕ ಜಗಳದ ಮಧ್ಯೆ ರಾಜಕೀಯ ಜಗಳಾನು ಜೋರಾಗಿತ್ತು. ನಿನ್ನೆ ಸಿದ್ದರಾಮಯ್ಯಗೆ ಬಂಡೆ ಥರ ಬೆನ್ನಿಗೆ ಇರ್ತೀನಿ ಅಂದಿದ್ರು ಉಪಮುಖ್ಯಮಂತ್ರಿಗಳು. ಆದ್ರೆ ಇವತ್ತು ಸಿದ್ದರಾಮಯ್ಯಗೂ ನನ್ನ ಥರ ಗ್ರಹಚಾರ ಕೆಡ್ತು ಅಂತ ಕಾಲೆಳೆದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಶಿವಕುಮಾರ್ ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಂಡೆ ನಂಬ್ಕೊಂಡು ಹೋಗಿದ್ದೆಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ನಿನ್ನೆ ಬಿಜೆಪಿ JDS ಹಗರಣ ಬಿಚ್ಚಿಡ್ತೀನಿ ಅಂತ ಡಿಕೆಶಿ ಸವಾಲ್ ಹಾಕಿದ್ರು. ಇವತ್ತು ಆ ಸವಾಲನ್ನ ಕುಮಾರಸ್ವಾಮಿನೂ ಸ್ವೀಕರಿಸಿದ್ರು. ಬಿಟ್ಕಾಯಿನ್ ಹಗರಣ, ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು 50. ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನ್ ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ. ತಾಯಿ ಚಾಮುಂಡೇಶ್ವರಿ ತೆಗಿತಾ ಹೋದ್ರೆ ನಿಮ್ ಬಂಡವಾಳಗಳು. ಕುಮಾರಸ್ವಾಮಿ ಬಿಟ್ರೆ ದೋಸ್ತಿ ನಾಯಕರಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ದು ಅಂದ್ರೆ ಅದು ಯಡಿಯೂರಪ್ಪ. ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ನಾನು ಹೇಳ್ತೇನೆ, ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಕುಮಾರಸ್ವಾಮಿ ಜೊತೆ ಬಿಜೆಪಿಯವರ ಮಾತಿಗೆ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಮಾಡಿದ್ರು. ನಮ್ಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ವಾ? ಹುಚ್ಚ ಆಸ್ಪತ್ರೆಗೆ ಸೇರ್ಸೋಣ, ಹುಚ್ಚ ಆಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ನಂದು SM ಕೃಷ್ಣನ್ ಸಂಬಂಧ ಏನು ಅಂತ ಅವ್ನಿಗೆ ಏನು ಗೊತ್ತಿದೆ? ಪಾಪ ಏನೋ ಮೆಂಟಲ್ ಆಗಿದ್ದಾನೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ರೆ ಹೇಳೋಣ. ಸರ್ಕಾರದ ವಿರುದ್ಧ ತೊಡೆ ತಟ್ಟಿರುವ ಮೈತ್ರಿಕೂಟದ ನಾಯಕರಿಗೆ ಡಿಕೆ ಶಿವಕುಮಾರ್ ಟಾರ್ಗೆಟ್ ಆಗಿದ್ದಾರೆ. ಬರೀ ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಬಿಜೆಪಿ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಟಾರ್ಗೆಟ್ ಆದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.